ಅಲ್ಲಿ ನಿಂತಿದೆಯಲ್ಲ ಅದೆಲ್ಲ ಏನು ಈ ತರ ಬೊಗ್ಗಿರೋ ಆಗಲ್ಲ. ಬಾರಕ್ಕೆ ಬಿಟ್ಕೊಬಿಡು. ನಾನು ಕಣ ನಾಗೇಶ್ ಕಾಗೋಡಿಂದ ಹಿಂದೆ ನಿಂತು ಸರಿ. ಇದು ಯಾವ ಒಂದು ಊಟ ತಗೊಂಡ್ರು ನಗರ ಆಗಲಿ ಕೊಳಗಲ್ಲ ಮೈಸೂರಿದ್ದಾರೆ ಅಂತಾಳೆ. ಹೌದಾ? ಎಲ್ಲರೂ ಮಾಡಿ ಕಳಿಸ್ಕೊಡಿ, ಸಾಯಂಕಾಲ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಕಳಿಸ್ಕೊಡಿ. ಕೊಳ್ಳೇಗಾಲ ತಾಲೂಕು ಮತ್ತು ಚಾಮರಾಜನಗರ ತಾಲೂಕಿನ ಬಾರ್ಡರ್ ಗ್ರಾಮಗಳಾದಂಥ ಆಲಹಳ್ಳಿ, ಕಾವದವಾಡಿ, ದೇಶವಳ್ಳಿ, ಹೆಗ್ಗೋಡಿಪುರ, ತೆಳ್ನೂರು ಈ ಭಾಗದಲ್ಲಿ 15ನೇ ತಾರೀಕು ರಾತ್ರಿ ಬಿದ್ದಂತಹ ಅಕಾಲಿಕ ಮಳೆ ಜೊತೆಗೆ ಬಿರುಗಾಳಿ. ಈ ಬಿರುಗಾಳಿಗೆ ಈ ಇಷ್ಟು ಗ್ರಾಮದ ಸುಮಾರು 20-25 ಎಕರೆ ಜಮೀನಲ್ಲಿ ರೈತರು ದೊಡ್ಡ ಕನಸು ಕಟ್ಕೊಂಡು ಬೆಳೆದಿದ್ದಂಥ ಬಾಳೆ ಬೆಳೆ ಸಂಪೂರ್ಣ ನಾಶ ಆಗಿದೆ. ಈಗ ನಾನು ಇಲ್ಲಿ ನಿಂತಿದ್ದೇನಲ್ಲ, ಈ ಭೂಮಿಯ ಮಾಲೀಕರು ರಾಚೇಗೌಡರು. ಇವರು ನಿವೃತ್ತ ಶಿಕ್ಷಕರು. ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿ ಬೆಳೆ ಬೆಳೆದು, ಅದರಲ್ಲೂ ವಿಶೇಷವಾಗಿ ಬಾಳೆ ಬೆಳೆದು ತುಂಬ ಇನ್ನೇನೋ ಕೈಗೆ ಬರೋ ಅಷ್ಟೊತ್ತಿಗೆ ಬಿರುಗಾಳಿ ಬಂದು ಎಲ್ಲ ಡ್ಯಾಮೇಜ್ ಆಗಿದೆ. ಅವ್ರು ಹೇಳೋ ಪ್ರಕಾರ ಇಲ್ಲಿ ತನಕ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅವರು. ಸೊ ಇಷ್ಟು ದುಡ್ಡನ್ನು ಹೇಗೆ ವಾಪಸ್ ಪಡ್ಕೊಳ್ಳೋದು ಅಂತಕ್ಕಂಥದ್ದು ದೊಡ್ಡ ಸವಾಲಾಗಿದೆ ಅವ್ರಿಗೆ. ಸವಾಲು ಅಷ್ಟೇ ಅಲ್ಲ, ನನಗನ್ಸುತ್ತೆ ಅದು ಅಸಾಧ್ಯತೆ. ನಾನು ಆಲಹಳ್ಳಿ ಗ್ರಾಮದಲ್ಲಿ ಪರಿಶೀಲನೆ ಮಾಡುವಾಗ ಆರ್ಟಿಕಲ್ಚರ್ ಡೆಪ್ಟಿ ಡೈರೆಕ್ಟ್ರು ತಹಸೀಲ್ದಾರ್ಗೆ ಫೋನ್ ಮಾಡಿದೆ. ಇವತ್ತು ಭಾನುವಾರ ಆದದ್ರಿಂದ ನಾಳೆ ಬೆಳಗ್ಗೆ 10 ಗಂಟೆಗೆ ವಿಲೇಜ್ ಅಕೌಂಟೆಂಟ್ಗಳು, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳೆಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿ ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ತೋಟಗಾರಿಕೆ ಬೆಳೆ ನೀರಾವರಿ ಪ್ರದೇಶದಲ್ಲಿ ಏನಾದರೂ ಡ್ಯಾಮೇಜ್ ಆಗಿದ್ದರೆ NDRF ನಾರ್ಮ್ಸ್ ಪ್ರಕಾರ ಇವ್ರಿಗೆ 17,000 ರೂಪಾಯಿ ಸಿಗುತ್ತೆ.